ಒಂದು ಕಡೆ ನಟ ದರ್ಶನ್ ಪಾಲಿಗೆ ಇವತ್ತು ಬಿಗ್ ಡೇ. ಕಾರಣ ಜಾಮೀನು ಭವಿಷ್ಯ ನಿರ್ಧಾರವಾಗುತ್ತೆ. ಮತ್ತೊಂದು ಕಡೆ ದರ್ಶನ್ ವಿದೇಶ ಪ್ರವಾಸದಲ್ಲಿದ್ದಾರೆ ಶೂಟಿಂಗ್ ನಿಮಿತ್ತ. ಸುಪ್ರೀಂ ಕೋರ್ಟ್ನಲ್ಲಿ ಏನಾಗುತ್ತೆ ಬೇಲ್ ಭವಿಷ್ಯ. ಥಾಯ್ಲೆಂಡ್ನಲ್ಲಿ ಟೆನ್ಷನ್ನಲ್ಲಿಯೇ ಚಿತ್ರೀಕರಣದಲ್ಲಿ ಭಾಗಿಯಾಗಿದ್ದಾರಂತೆ ದಾಸ. 4 ದಿನಗಳಿಂದ ಥಾಯ್ಲೆಂಡ್ನಲ್ಲಿ ಡೆವಿಲ್ ಸಾಂಗ್ ಶೂಟಿಂಗ್ನಲ್ಲಿ ಭಾಗಿಯಾಗಿದ್ದಾರೆ. ಕುಟುಂಬ ಸಮೇತರಾಗಿ ಥಾಯ್ಲೆಂಡ್ಗೆ ಪ್ರವಾಸವನ್ನು ಕೈಗೊಂಡಿದ್ದಾರೆ ದರ್ಶನ್. ಚಿತ್ರೀಕರಣ ಮುಗಿದ ನಂತರವೂ ಕೂಡ ಅವರು ಭಾರತಕ್ಕೆ ಬರಲ್ಲ, ಥಾಯ್ಲೆಂಡ್ನಲ್ಲಿಯೇ ಇರ್ತಾರೆ. ಕುಟುಂಬದ ಜೊತೆಗೆ 4-5 ದಿನ ಥಾಯ್ಲೆಂಡ್ನಲ್ಲಿಯೇ ಇದ್ದು ತದನಂತರ ವಾಪಸ್ ಆಗ್ತಾರೆ. ಜುಲೈ 25ರ ನಂತರವೇ ವಾಪಸ್ ಆಗ್ತಾರೆ ದರ್ಶನ್ ಭಾರತಕ್ಕೆ ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ಎಲ್ಲೇ ಇದ್ರೂ ಕೂಡ ಇವತ್ತು ಜಾಮೀನಿನ ಭವಿಷ್ಯ ಏನಾಗುತ್ತೆ ಅನ್ನುವಂತಹ ಟೆನ್ಷನ್ನು, ಒಂದು ರೀತಿಯ ದುಗುಡ, ಭಯ ಇದ್ದೇ ಇರುತ್ತೆ. ದರ್ಶನ್ ಥಾಯ್ಲೆಂಡ್ನಲ್ಲಿರಬಹುದು, ಚಿತ್ರೀಕರಣದಲ್ಲಿ ಬ್ಯುಸಿ ಆಗಿರಬಹುದು. ಆದರೂ ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ಏನಾಗುತ್ತೆ, ಯಾವ ಆದೇಶ ಹೊರಬರುತ್ತೆ, ಮತ್ತೇನಾದರೂ ಜೈಲಿಗೆ ಹೋಗಬೇಕಾ, ಈ ರೀತಿಯ ಒಂದಿಷ್ಟು ಗೊಂದಲಗಳು, ಈ ರೀತಿಯ ಒಂದಿಷ್ಟು ಆತಂಕಗಳಂತೂ ದರ್ಶನ್ಗೆ ಇದ್ದೇ ಇದೆ. ಇವತ್ತು ಮಹತ್ವದ ಆದೇಶ ಪ್ರಕಟವಾಗುತ್ತೆ. ಆ ಆದೇಶದ ನಂತರ ದರ್ಶನ್ ಭವಿಷ್ಯ ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ಈ ಹಿಂದೆ 100ಕ್ಕೂ ಹೆಚ್ಚು ದಿನಗಳ ಕಾಲ ಜೈಲಿನಲ್ಲಿದ್ದರು. ಅದಾದಮೇಲೆ ಬೇಲ್ ಪಡೆದು ಹೊರ ಬಂದಿದ್ದಾರೆ. ಅದೇ ಬೇಲನ್ನು ಪ್ರಶ್ನಿಸೇನೆ ಈಗ ಬೆಂಗಳೂರು ಪೊಲೀಸರು ಸುಪ್ರೀಂ ಕೋರ್ಟ್ನ ಮೊರೆ ಹೋಗಿದ್ದಾರೆ. ವಾದ ಪ್ರತಿವಾದವನ್ನು ಆಲಿಸಿ ಇವತ್ತು ಸುಪ್ರೀಂ ಕೋರ್ಟ್ ದರ್ಶನ್ ಬೇಲ್ ಭವಿಷ್ಯಕ್ಕೆ ಸಂಬಂಧಪಟ್ಟಂತೆ ಒಂದು ಮಹತ್ವದ ಆದೇಶವನ್ನು ಪ್ರಕಟ ಮಾಡುತ್ತೆ.